ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೀತಾ ಮಂಜು ಗುಬ್ಬಿಗೂಡು ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇದು ಬಂದು ಸಾಟರ್ಡೆ ಈವ್ನಿಂಗ್ ವ್ಲಾಗು. ನಾವು ಬಂದು ಮನೆಯವ್ರು ಬಂದು ಫಸ್ಟ್ ಶಿಫ್ಟ್ ಮುಗಿಸ್ಕೊಂಬಂದು ಸಡನ್ನಾಗಿ ಊರಿಗೆ ಹೋಗಿ ಬರೋಣ ಅಂತ ಹೇಳಿದರು. ಸಂಡೇ ಬಂದು ಅವರಿಗೂ ಲೀವ್ ಇದ್ದಿದ್ದರಿಂದ ಹಾಗಾಗಿ ಪ್ಲ್ಯಾನ್ ಇರಲಿಲ್ಲ ಹೋಗೋದು. ಸಡನ್ನಾಗಿ ಅವ್ರು ಬಂದು ಹೇಳಿದ್ಮೇಲೆ ಓಕೆ ಹೊರಡೋಣ ಅಂತ ಈವ್ನಿಂಗ್ ಬಂದು ಹೊರಟ್ವಿ. ನಾವಿಲ್ಲಿ ಬಂದು 4:30 ಆಗಿತ್ತು ಮೈಸೂರು ಬಿಟ್ಟಾಗ. ಹಾಗಾಗಿ ಲೇಟೇ ಆಗಿಬಿಡ್ತು. ನಮ್ಗೆ ಹೋಗೋ ಪ್ಲ್ಯಾನ್ ಇಲ್ಲದೆ ಇರೋದ್ರಿಂದ ನಾವು ಬಂದು ಯಾವುದೇ ಪ್ರಿಪ್ರೇಷನ್ ಮಾಡ್ಕೊಂಡಿರಲಿಲ್ಲ. ಸೊ ಸಡನ್ನಾಗಿ ಹೋಗಿ ಬರೋಣ ಅಂತ ಹೇಳಿದ್ರಲ್ಲ ಅಂತ ಅರ್ಜೆಂಟಲ್ಲಿ ಬೇಗ ಮಕ್ಳಿಗೂ ಎಲ್ಲ ರೆಡಿ ಮಾಡಿಸ್ಕೊಂಡು ಹೊರಟ್ವಿ. ಹಾಗೂ ಅಲ್ಲಿಗೆ ಒಂದು 2 hours ಬೇಕು ಪಿರಿಯಾಪಟ್ಟಣ ಬಂದು ರೀಚ್ ಆಗಲಿಕ್ಕೆ. ಕೊನೆಗೂ ಅಲ್ಲಿ ರೀಚ್ ಆದ್ವಿ. 6:30 ಏನೋ ಆಯಿತು ಅಲ್ಲಿ ಪಿರಿಯಾಪಟ್ಟಣ ರೀಚ್ ಆಗೋ ಅಷ್ಟರಲ್ಲಿ. ಹಾಗೇನೆ ಅಲ್ಲಿ ಗೋಬಿ ಕಾರ್ನರ್ ಹತ್ರ ನಿಂತ್ಕೊಂಡು ಮನೆಯವ್ರು ಬಂದು ಒಂದು ಸ್ವಲ್ಪ ಗೋಬಿನ ಪಾರ್ಸೆಲ್ ತೊಗೊಂಡು ಹೋಗೋಣ ಅಂತ ಹೇಳಿದ್ರು. ಹಾಗಾಗಿ ಅಲ್ಲಿ ಕಾರ್ನರ್ ಹತ್ರ ನಿಂತ್ಕೊಂಡು ಅಲ್ಲಿ ಸ್ವಲ್ಪ ಗೋಬಿನ ಅಂದರೆ ಅಲ್ಲಿ ತಿನ್ನೋಕೆ ಹೋಗಲಿಲ್ಲ, ಮನೆಗೆ ಬಂದು ಪಾರ್ಸೆಲ್ ತೊಗೊಳ್ಳೋಣ ಅಂತೇಳಿದರು. ಮಗ ಬಂದು ಹೊಸ ಶೂ ತೆಗೆಸ್ಕೊಂಡಿದ್ನಲ್ಲ, ಅದು ಲೈಟ್ ಬರುತ್ತೆ ಸ್ವಲ್ಪ, ಹಾಗಾಗಿ ಅಲ್ಲಿ ಓಡಾಡ್ಕೊಂಡು ಆಟ ಆಡ್ಕೊಳ್ತಿದ್ದ. ನೆಕ್ಸ್ಟ್ ಹಾಗೇ ಬಂದು ಅಲ್ಲಿ ಸರ್ಕಲಲ್ಲಿ ಬಂದು ಬೇಕ್ರಿ ಬಂದು ಅಲ್ಲೂ ಸ್ವಲ್ಪ ಏನೇನೋ ಮನೆಗೆ ಅಂತೇಳಿ ಸ್ವಲ್ಪ ಬೇಕ್ರಿ ಐಟಮ್ಸ್ ಕೂಡ ತೊಗೊಂಡು ಹೊರಟ್ವಿ. ನಾವು ಬಂದು ಆ ಮನೆ ಅಪ್ಪ ಅಮ್ಮಂಗೆ ಬಂದು ಹೇಳಿರಲಿಲ್ಲ ನಾವು ಬರ್ತಿದ್ದೀವಿ ಅಂತ. ಸಡನ್ನಾಗಿ ಹೊರಟಿದ್ರಿಂದ ನೋಡೋಣ ಅವ್ರಿಗೆ ಹೆಂಗಿರುತ್ತೆ, ಸರ್ಪ್ರೈಸ್ ಆಗಿರುತ್ತೆ ಅಂತೇಳಿ ನನ್ನ ದೊಡ್ಡ ಮಗ ಬಂದಮ್ಮ ಹೇಳೋದು ಬೇಡ ಕಣಮ್ಮ ಅಂತ. ಹಾಗೂ ಮಧ್ಯ ಹೋಗ್ಬೇಕಾದ್ರೆ ಅವ್ರ ತಾತನಿಗೆ ಕಾಲ್ ಮಾಡಿಬಿಟ್ಟು, ತಾತ ಇನ್ನು ಅರ್ಧ ಗಂಟೆಯಲ್ಲಿ ನಿಮ್ಗೊಂದು ಸರ್ಪ್ರೈಸ್ ಬರುತ್ತೆ, ಕೊರಿಯರ್ ಬರುತ್ತೆ ಅಂತೆಲ್ಲ ಹೇಳಿ ಅವ್ರ ತಾತನಿಗೆ ಬಂದು ಏನೇನೋ ಹೇಳ್ತಿದ್ದ. ಅವರು ಬಂದು ಏನು ಅಂದ್ಕೊಂಡು, ಅಂದರೆ ಇಷ್ಟು ಲೇಟಾಗಿ ಬರಲ್ಲ ಅಂತ ಅವ್ರಿಗೆ ಗೊತ್ತಲ್ಲ, ನಾವು ಬರ್ತೀವಿ ಅಂತ ಗೊತ್ತಿಲ್ಲ. ನೆಕ್ಸ್ಟು 6:30 ಏನೋ ಆಯ್ತು ಅನಿಸುತ್ತೆ, ಹೊರಟ್ವಿ. ಅವರು ಫುಲ್ಲು ಶಾಕಲ್ಲಿ ನೋಡ್ತಿದ್ದಾರೆ ಎಲ್ಲರೂ, ಇದೇನು ಸಡನ್ನಾಗಿ ಏನು ಹೇಳ್ದೇನೆ ಬಂದಿದ್ದಾರಲ್ಲ ಅಂಥೇಳಿ. ಅವರು ಪಾಪ ಟಿ ವಿ ಏನೋ ನೋಡ್ತಾ ಕುಳಿತಿದ್ರು. ಅಮ್ಮ ಬಂದು ನಾವು ಇಲ್ಲಿ ಗೋಬಿ ಕಾರ್ನರಲ್ಲಿ ಬಂದು ಗೋಬಿನ ಬಂದು ಪಾರ್ಸೆಲ್ ತೊಗೊಂಡೋಗಿದ್ದೀವಿ. ಅಮ್ಮನೂ ಬಂದು ಮನೇಲಿ ಅವರು ಹೊರ್ಗಡೆದೆಲ್ಲ ತಿನ್ನಲ್ಲ, ಮನೇಲಿ ಅವಾಗವಾಗ ಹೋಮ್ ಮೇಡಲ್ಲಿ ಗೋಬಿನ ಮಾಡ್ತಿರ್ತಾರೆ. ಅವರೂ ಬಂದು ಮನೆಯಲ್ಲಿ ಪ್ರಿಪೇರ್ ಮಾಡ್ತಿದ್ದಾರೆ. ನಾವೂ ತೊಗೊಂಡೋಗ್ಬಿಟ್ಟಿದ್ದೀವಿ. ಹಂಗೂ ಅಮ್ಮ ಬೈತಾಯಿದ್ರು, ಮೊದಲೇ ಕಾಲ್ ಮಾಡಿದಾಗ ಬರ್ತಿದ್ದೀವಿ ಅಂತ ಹೇಳಿದ್ದಿದ್ರೆ ನಾನೇ ಹೇಳ್ತಿದ್ನಲ್ಲ ಅಂತ ಹೇಳಿ. ನೀವೇನಕ್ಕೆ ತರೋಕೆ ಹೋದ್ರಿ, ನಾನು ಇಲ್ಲಿ ಮನೇಲಿ ನಾನು ಮಾಡಿ ಇಟ್ಟಿದ್ದೀನಿ ಅಂದ್ಕೊಂಡು ಹೇಳ್ತಾಯಿದ್ರು. ಸರಿ ಅಂತೇಳಿ ನಾವು ಹೇಳಿರಲಿಲ್ಲ, ಸರ್ಪ್ರೈಸಾಗಿ ಹೋಗೋಣ ಅಂತ ಹೋಗಿ ಆಗಾಯಿತು. ಇಲ್ಲಿ ಬಂದು ಗೋಬಿ ಎಲ್ಲ ರೆಡಿ ಮಾಡಿ ಬೇಯಿಸಿಟ್ಕೊಂಡಿದ್ರು, ಮಸಾಲೆ ಎಲ್ಲ ರುಬ್ಬಿಟ್ಟು. ಸರಿ ಅಂತೇಳಿ ನಾವು ಹೋದ್ಮೇಲೆ ಅದನ್ನು ಅದರೊಳಗಡೆ ಮಿಕ್ಸ್ ಮಾಡಲಿಕ್ಕೆ, ಅಂದರೆ ಹೊರಗಡೆದೆಲ್ಲ ಅವರು ಅಷ್ಟು ಇಷ್ಟಪಡಲ್ಲ. ಹಾಗಾಗಿ ನಾವು ಪಾರ್ಸೆಲ್ ತೊಗೊಂಡೋಗಿದ್ದ ಬಂದು ಮಕ್ಕಳೇನೆ ತಿನ್ಕೊಂಡ್ರು. ಅವರು ಅಮ್ಮ ಮಾಡ್ತಿದ್ರಲ್ಲ, ಅಮ್ಮ ಬಂದು ಚೆನ್ನಾಗಿ ಮಾಡ್ತಾರೆ ಟೇಸ್ಟಿಯಾಗಿ. ಅಲ್ಲಿ ಹೊರಗಡೆದಕ್ಕಿಂತ ಮನೆಯದು ಚೆನ್ನಾಗಿರುತ್ತೆ ಮತ್ತು ಹೆಲ್ದಿಯಾಗೂ ಇರುತ್ತೆ. ಹಾಗಾಗಿ ಅವರು ಮಾಡ್ತಾಯಿದ್ರಲ್ಲ, ಇವ್ರು ನೋಡಿ ನಾನೇನೆ ಸಂಕ್ರಾಂತಿ ಹಬ್ಬದ ಎಳ್ಳು ಬೆಲ್ಲನ ತುಂಬ ದಿನ ಇಟ್ಕೊಂಡ್ಬಿಟ್ನೇನೋ ಅಂತ ನಾನು ಅಂದ್ಕೊಂಡ್ರೆ, ನಮ್ಮಮ್ಮ ಬಂದು ಇನ್ನೂ ಇಟ್ಕೊಂಡಿದ್ದಾರೆ. ಹಂಗೆ ಫ್ರಿಜ್ಜಲ್ಲಿ ಹಾಗೆ ಇಟ್ಬಿಟ್ಟಿದ್ರು. ಅದನ್ನು ತೊಗೊಂಡು ನನ್ನ ಚಿಕ್ಕ ಮಗನಿಗೆ ಇಷ್ಟ, ಅವ್ನು ಬಂದು ಇಸ್ಕೊಂಡು ತಿಂತಾ ಇದ್ದ. ಇಷ್ಟು ದಿನ ಆದರೂ ಇನ್ನೂ ಖಾಲಿ ಮಾಡಿಲ್ಲ, ಹಂಗೆ ಇಟ್ಕೊಂಡಿದ್ದಾರೆ. ಸರಿ ಅಂತೇಳಿ ಎಲ್ಲ ಗೋಬಿ ಇದೆಲ್ಲ ಅಮ್ಮ ಬಂದು ಎಲ್ಲ ನೀಟಾಗಿ ಮಸಾಲೆ ಎಲ್ಲ ಹಾಕಿ ರೆಡಿ ಮಾಡಿಕೊಟ್ರು. ಮನೆಯವರು ಅಷ್ಟೇ, ಅದು ಹೊರ್ಗಡೆದು ಬಂದು ಅವರು ತಿನ್ನಲಿಲ್ಲ, ಬರೀ ಮಕ್ಕಳು ನಾನು ತಿನ್ಕೊಂಡ್ವಿ. ಅವ್ರೇನು ಅಮ್ಮ ಮಾಡಿದೆ ಅದೇ ಹಾಕಿಸ್ಕೊಂಡು ತಿಂದರು. ಇಲ್ಲಿ ಇದು ಬಂದು ನಮ್ಮ ತವರು ಮನೆ. ಇವನು ಮಕ್ಕಳೆಲ್ಲ ಬಂದು ಅಲ್ಲೆಲ್ಲ ಹೊರಗಡೆ ಸ್ವಲ್ಪ ಇದೆಲ್ಲ ಇಸ್ಕೊಂಡು, ಅಂದರೆ ಹೋಗ್ಬೇಕಾರೆ ಹೇಳ್ತಾಯಿದ್ರು, ನಾವು ಫೈರ್ ಕ್ಯಾಂಪ್ ಮಾಡಬೇಕು ಅಂತೇಳಿ. ಹೋದಾಗೆಲ್ಲ ಇವರು ಈ ಥರ ಹೊರಗಡೆ ಈ ಥರ ನಮ್ಮ ಅಕ್ಕನ ಮಕ್ಕಳೆಲ್ಲ ಸೇರಿಕೊಂಡಾಗ ಬೆಂಕಿಯೆಲ್ಲ ಹಾಕ್ಕೊಂಡು ಆಟ ಆಡ್ಕೊಂಡು ಫೈರ್ ಕ್ಯಾಂಪ್ ಅಂತ ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡೆಲ್ಲ ಆಟ ಆಡ್ತಿರ್ತಾರೆ. ಈ ಸರಿ ನಾನು ಚಿಕ್ಕವನು ಬಂದು ಹಂಗೇ ಹಠ ಮಾಡ್ತಿದ್ದ, ಅಪ್ಪ ಬಾರಪ್ಪ ಅಂತ. ಲೇಟ್ ಆಗಿಬಿಟ್ಟಿತ್ತು, ನಾವು ಇಲ್ಲಿಂದೆಲ್ಲ ಹೋಗಿ ಸ್ವಲ್ಪ ಟಯರ್ಡ್ ಆಗಿದ್ವಲ್ಲ. ನಾಳೆ ಮಾಡೋಣ ಅಂದರೂ ಕೇಳ್ತಿರ್ಲಿಲ್ಲ. ಹಾಗಾಗಿ ಮಾಮೂಲಿ ನೀರು ಕಾಯಿಸ್ತಾರಲ್ಲ ಆ ಒಲೆಗೆ ಅಪ್ಪ ಬಂದು ಹಚ್ಕೊಟ್ರು. ಹಾಗೆ ಸ್ವಲ್ಪ ಹೊತ್ತು ಆಟ ಆಡ್ಕೊಳ್ತಿದ್ರು. ಇದು ಬಂದು ಸಂಡೇ ಮಾರ್ನಿಂಗ್ ವ್ಲಾಗು.
ಇದು ಬಂದು ನಮ್ಮನೆ ಹಸುಗಳು ನಮ್ಮನೆ ಮಹಾಲಕ್ಷ್ಮಿ ಇರೋ ಅಂತ ಹೇಳ್ಬೇಕು. ಇವ್ರು ಹೆಂಗೆಂದರೆ ಹಾಲು ಕೊಡ್ತಾರೆ, ಡೈರಿಗೆ ಹಾಕ್ಕೊಳ್ತಾರೆ, ಜೊತೆಗೆ ಹೊಲ ಕೂಡ ಉಳುಮೆನ ಮಾಡ್ಕೊಳ್ತಾರೆ. ಹಾಗಾಗಿ ತುಂಬ ಅವರೆಲ್ಲ ತುಂಬಾ ಒಂದು ಸ್ವಲ್ಪ ಕೇರಿಂದ ಸ್ಪೆಷಲ್ಲಾಗಿ ನೋಡ್ಕೊಳ್ತಾರೆ. ಹಾಗಾಗಿ ಮಾರ್ನಿಂಗ್ ಟೈಮ್ ಅವ್ರಿಗೆ ಈ ರೀತಿ ಏನೋ ಪೀಡ್ಸ್ ಏನೋ ಹಾಕಿ ಎಲ್ಲ ರೆಡಿ ಮಾಡಿ ಈ ರೀತಿ ಒಂದೊಂದು ಬಕೆಟ್ನ ಕೊಡ್ತಾರೆ. ಅಪ್ಪ ಬಂದು ಮಾರ್ನಿಂಗ್ ಬಂದು ಅದೆಲ್ಲ ರೆಡಿ ಮಾಡಿ ಇಡ್ತಾಯಿದ್ರು. ನೋಡಿ ಫ್ರೆಂಡ್ಸ್, ಇದೆ ನಮ್ಮ ಅಮ್ಮನ ಮನೆ. ಫ್ರಂಟಲ್ಲಿ ಬಂದು ಈ ರೀತಿ ಇದೆ. ಇದು ಬಂದು ಸ್ನಾನದ ಮನೆ ಬಂದು ಎಂಟ್ರೆನ್ಸಲ್ಲೇ ಇದೆ. ಇಲ್ಲಿ ಬಂದು ಮೇನ್ ಡೋರು. ಇಲ್ಲಿ ಇನ್ನೂ ಮನೆಯವರು ಬಂದು ಇನ್ನೂ ಮಲಗಿದ್ರು, ರಾತ್ರಿ ಮಲಗಿದ್ದು ಲೇಟ್ ಆಗಿದ್ದರಿಂದ. ಇಲ್ಲಿ ಬ್ಯಾಕ್ ಸೈಡ್ ಒಂದು ಡೋರ್ ಇದೆ. ನಮ್ಮನೆ ಬಂದು ಹಾಲು ಸಿಕ್ಕಾಬಟ್ಟೆ ದೊಡ್ಡದು, ತುಂಬ ದೊಡ್ಡದಾಗಿದೆ. ಇದು ಬಂದು ಬ್ಯಾಕ್ ಸೈಡು ಇಲ್ಲೊಂದು ಡೋರ್ ಇದೆ. ಒಂದು ನಮ್ಮ ದೊಡ್ಡವನು ಪೂರ್ವಿ ಬಂದು ಅವ್ರ ತಾತನ ಜೊತೆ ಮಲಗಿದ, ಅವನು ಎದ್ದಿರಲಿಲ್ಲ. ಅದೆಲ್ಲ ಈ ವರ್ಷದ ದಿನಸಿ ರಾಗಿ ಇದೆಲ್ಲ ಕಟಾವಾಗಿ ಎಲ್ಲ ಇದಾಗಿದೆ. ಅದೆಲ್ಲ ಹೋಗ್ಬಿಟ್ಟು ಚೀಲಕ್ಕೆ ತುಂಬಿಸಿ ಆ ರೀತಿ ಎತ್ತಿ ಇಟ್ಕೊಂಡಿದ್ದಾರೆ. ಇದು ಬಂದು ಹಾಲಲ್ಲಿ ನಮ್ಮದು ಫ್ರೆಂಡ್ ಬಂದು ನಮ್ಮ ಮದುವೆ ಟೈಮಲ್ಲಿ ಫೋಟೋನ ಗಿಫ್ಟ್ ಮಾಡಿದರು, ಅದನ್ನು ಹಾಲಲ್ಲಿ ಹಾಕ್ಕೊಂಡಿದ್ದೀವಿ. ಇಲ್ಲಿ ಬಂದು ದೇವ್ರ ಫೋಟೋ ತೋರಿಸಿದ ಅಜ್ಜಿ ತಾತನ ಫೋಟೋ ಇಟ್ಕೊಂಡಿದ್ದಾರೆ. ಸೈಡಲ್ಲಿ ಬಂದು ಬೀರು, ಒಂದು ಚಿಕ್ಕದು ಒಂದು ಬೀರು ಇಟ್ಕೊಂಡು ಅದೇ ಅಪೋಸಿಟಲ್ಲಿ ಒಂದು ಫ್ರಿಜ್ನ ಬಂದು ಅಲ್ಲಿ ಇಟ್ಕೊಂಡಿದ್ದಾರೆ. ನೆಕ್ಸ್ಟ್ ಅಲ್ಲಿಂದ ಒಳಗಡೆ ಹೋದರೆ ಇಲ್ಲಿ ವಾಷಿಂಗ್ ಮಿಷಿನ್ನ ಅಮ್ಮ ಇಟ್ಕೊಂಡಿದ್ದಾರೆ. ಅಲ್ಲೇ ಬಂದು ನೀರೆಲ್ಲ ಹಾಕ್ಕೊಂಡು ನಲ್ಲಿದೆಲ್ಲ ನೀರು ಬರುತ್ತಲ್ಲ, ಆಗ ಪೈಪಲ್ಲೆಲ್ಲ ಹಾಕ್ಕೊಂಡು ಅಲ್ಲಿ ಪಾತ್ರೆ ತೊಳೆಯೋಕ್ಕೆಲ್ಲ ಸ್ವಲ್ಪ ಸ್ಪೇಸ್ನ ಬಿಟ್ಕೊಂಡಿದ್ದೀವಿ. ಹಾಗಾಗಿ ವಾಷಿಂಗ್ ಮಿಷಿನ್ ಬಂದು ಅಲ್ಲೇ ಇಟ್ಕೊಂಡಿದ್ದಾರೆ. ಹಾಗೇನೆ ಬಂದರೆ ಇದು ಔಟ್ಸೈಡು ಹಸು ಕಟ್ಟಲಿಕ್ಕೆ ಅಂತೆಲ್ಲ ಕೊಟ್ಟಿಗೆ ಥರ ಈ ರೀತಿ ಮಾಡ್ಕೊಂಡಿದ್ದಾರೆ. ನಮ್ಮ ಮನೆ ಬಂದು ಜಮೀನು ಮಧ್ಯ ಇರೋದ್ರಿಂದ ಹಾಗೆಯೇ ಮಾರ್ನಿಂಗ್ ತುಂಬ ಫ್ರೆಶ್ಶಾಗಿ ಚೆನ್ನಾಗಿ ಗ್ರೀನರಿಯಾಗಿ ಕಾಣಿಸ್ತಿತ್ತು ಫ್ರೆಂಡ್ಸ್. ಹಾಗಾಗಿ ಎಲ್ಲ ನೀಟಾಗಿ ವಿಡಿಯೋನ ಮಾಡಿಕೊಂಡೆ. ಇಲ್ಲಿ ಬಂದು ನಮ್ಮ ಊರಲ್ಲಿ ಬೆಟ್ಟ ಕೂಡ ಇದೆ, ಸಿಡ್ಲು ಮಲ್ಲಿಕಾರ್ಜುನ ಬೆಟ್ಟ ಇದೆ ನೋಡಿ. ಅದು ನಮ್ಮ ಮನೆಗೆ ಎದ್ದ ತಕ್ಷಣ ಬಂದು ನೋಡಿದ್ರೆ ಅದು ವ್ಯೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ನಾನು ಅದನ್ನು ಕೂಡ ಈ ರೀತಿ ಜೂಮ್ ಮಾಡಿ ತೋರಿಸ್ದೆ. ಇದೆಲ್ಲ ಬೇಸಿಗೆ ಟೈಮು, ಇವಾಗೆಲ್ಲ ಖಾಲಿ ಇರುತ್ತೆ. ಬಟ್ ನಮ್ಮಲ್ಲಿ ಪಂಪ್ ಸೆಟ್ ವ್ಯವಸ್ಥೆ ಇರೋದ್ರಿಂದ ಹಸುಗಳಿಗೆ ಬೇಕಲ್ಲ ಅಂಥೇಳಿ ಈ ರೀತಿ ಯಾವಾಗ್ಲೂ ಹಸು ತಿನ್ನೋದಕ್ಕೆ ಅಂತ ಜೋಳ ಈ ಥರ ಹುಲ್ಲು ಎಲ್ಲ ಹಾಕ್ಕೊಂಡಿರ್ತಾರೆ. ಹಾಗೆಯೇ ಇಲ್ಲಿ ಸ್ವಲ್ಪ ಅಮ್ಮ ಇದು ಕೊತ್ತಂಬರಿ ಸೊಪ್ಪು ಅದು ಎಲ್ಲ ಬೀಜನ ಹಾಕ್ಬಿಟ್ಟು ಅದನ್ನು ಆ ರೀತಿ ಮಾಡಿಟ್ಟಿದ್ರು. ಹಾಗೆಯೇ ಮನೆ ಮುಂದೆಯೇ ಈ ರೀತಿ ಪಪ್ಪಾಯ ಮರಗಳಂತೂ ನಮ್ಮ ಮನೆ ಹತ್ರ ತುಂಬ ಇದೆ. ನಾವು ಊರಿಗೆ ಹೋದಾಗೆಲ್ಲ ಎತ್ಕೊಂಡು ಬರ್ತಿರ್ತೀವಿ. ಬಟ್ ಅಲ್ಲಿರೋರು ಅವ್ರುಗಳು ಜಾಸ್ತಿ ತಿನ್ನೋದಕ್ಕೆ ಇಷ್ಟನೇ ಪಡಲ್ಲ. ಹಾಗೆಯೇ ಇಲ್ಲಿ ಒಂದೆಲ್ಗೆ ಸೊಪ್ಪು ನಮ್ಮ ಮನೆಯವ್ರು ಬಂದು ಲಾಸ್ಟ್ ಟೈಮು ಒಂದೇ ಒಂದು ಗಿಡನ ಇಲ್ಲಿ ಮೈಸೂರಿಂದ ತೊಗೊಂಡೋಗಿ ಹಾಕಿದ್ರು. ಅದು ನೋಡಿದ್ರೆ ಫುಲ್ಲು ಆ ಬೌಂಡ್ರಿಗೆಲ್ಲ ಅದು ತುಂಬ ಹರಡ್ಕೊಳ್ಳೋದು ಜಾಸ್ತಿ ಅಲ್ವ, ಹಾಗಾಗಿ ತುಂಬ ಹರಡಿದೆ. ಹಾಗೆಯೇ ಇಲ್ಲಿ ನಿಂಬೆಹಣ್ಣು ಗಿಡ ಪಕ್ಕದಲ್ಲಿ, ಹಾಗೆ ಸ್ವಲ್ಪ ಹಿರಳೆಕಾಯಿ ಗಿಡ ಎಲ್ಲನೂ, ಅದೆಲ್ಲ ಕೊರೋನಾ ಟೈಮಲ್ಲಿ ಬಂದು ನಾವು ಅಲ್ಲಿ ಮನೆಯವ್ರಿಗೆಲ್ಲ ಕಂಪ್ನಿ ಎಲ್ಲ ಕ್ಲೋಸ್ ಆಗಿತ್ತಲ್ಲ, ಆ ಟೈಮಲ್ಲಿ ಬಂದು ನಾವು ಅಲ್ಲಿದ್ದಾಗ ಒಂದು ಚಿಕ್ಕ ಚಿಕ್ಕ ಗಿಡಗಳಿತ್ತು. ಅದನ್ನು ಮನೆಯವ್ರು ಬಂದು ಹಾಕಿದ್ರು, ಹಿರಳೆಕಾಯಿ ಗಿಡ. ಮತ್ತು ಅದು ತುಂಬ ದೊಡ್ಡದಾಗಿ ನೀಟಾಗಿ ಇವಾಗೆಲ್ಲ ಫಲ ಬಿಡಲಿಕ್ಕೆ ಸ್ಟಾರ್ಟ್ ಆಗಿದೆ. ಅದೊಂದು ನೆನಪು, ಆ ಕೊರೋನಾ ಟೈಮಲ್ಲಿ ನೆಟ್ಟಿದ್ದು ಆ ಗಿಡಗಳು. ಅದು ತುಂಬಾ ಒಂದು ಮೆಮೊರಿಯಬಲ್ ಆಗಿರುತ್ತೆ. ಹೋದಾಗೆಲ್ಲ ಅವರು ಮನೆಯವ್ರು ಬಂದಾಗೆಲ್ಲ ಅವರು ಖುಷಿ, ಅವ್ರು ಹಾಕಿದ ಗಿಡ ಅಲ್ವಾ ಅಂತ ಹೋಗಿ ನೋಡ್ತಾ ಇರ್ತಾರೆ ಖುಷಿಯಿಂದ. ಅಂದರೆ ಹಾಕಿದ್ದಕ್ಕೆ ಅದು ನೀಟಾಗಿ ಬಂತು, ಫಲ ಕೂಡ ಬರ್ತಿದೆಯಲ್ಲ ಅಂತ ಹಾಗೇ ಖುಷಿ. ನೆಕ್ಸ್ಟ್ ಹಾಗೆ ಜಮೀನ್ ಹತ್ರ ಎಲ್ಲ ನಿಂತ್ಕೊಂಡು, ಜಮೀನ್ ಹತ್ರ ಅಂದರೆ ಸಪ್ರೇಟ್ ಏನು ಹೋಗಂಗಿಲ್ಲ. ನಮ್ಮ ಜಮೀನು ಬಂದು ಮನೆನ ಜಮೀನು ಒಳಗಡೆ ಕಟ್ಕೊಂಡಿರೋದು.
ಇದೇನೆ ಒಂದೆಲ್ಗದ ಸೊಪ್ಪು ಒಂದೇ ಒಂದು ಕಡ್ಡಿ ಹಾಕಿದ್ದು ಒಂದು ಎಲೆ ಇದೆಯಲ್ಲ ಆ ಥರ ಬೇರು ಸಮೇತ ಹೋಗಿ ಮನೆಯವ್ರು ಬಂದು ಹಾಕಿದ್ರು. ಅದಂತೂ ಫುಲ್ಲು ಹರಡ್ಕೊಂಬಿಟ್ಟಿದೆ. ನಾವು ಹೋದಾಗೆಲ್ಲನೂ ಮಕ್ಕಳಿಗೆಲ್ಲ ಇದು ತುಂಬ ಒಳ್ಳೆಯದಂತ ಹೇಳ್ತಾರೆ. ಹೋದಾಗೆಲ್ಲ ನಾವು ಕಿತ್ಕೊಂಬರ್ತಿರ್ತೀವಿ. ಬಟ್ ಅಲ್ಲಿ ಅಮ್ಮ ಅವರೆಲ್ಲ ತುಂಬ ಕಮ್ಮಿ ಅದೆಲ್ಲ ಯೂಸ್ ಮಾಡೋದು. ಇದು ಪಂಪ್ ಸೆಟ್ದು ಮನೆ ಫಸ್ಟು ನಮ್ಮ ತಾತ ಇದ್ದಾಗೆಲ್ಲ ಕಟ್ಸಿದ್ದು ಅದು. ಇವಾಗೆಲ್ಲ ಅದು ನೀರು ಬರ್ತಿಲ್ಲ ಅಂತ ಅದು ಹಾಗೇನೆ ಬಿಟ್ಬಿಟ್ಟಿದ್ದಾರೆ. ಇದು ನಮ್ಮಲ್ಲಿ ಬಂದು ಹೊಗೆ ಸೊಪ್ಪು ಅಂದರೆ ತಂಬಾಕನ್ನ ಬೆಳೀತಾರೆ. ಅದೆಲ್ಲನೂ ಆ ಸೊಪ್ಪನ್ನ ಬೇಯಿಸ್ಲಿಕ್ಕೆ ಅಂತ ಈ ರೀತಿ ಬೇರೆಗಳನ್ನ ಮಾಡ್ಕೊಂಡಿರ್ತಾರೆ. ಅದ್ರ ಕೆಲಸ ಎಲ್ಲ ಮುಗ್ದಿದೆ. ಹಾಗಾಗಿ ಇದೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಕೆಲಸ ಮಾಡೋದು ಅದು ಆ ಕೆಲಸ ಸ್ಟಾರ್ಟ್ ಆದಾಗ ಇಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಇಲ್ಲೇ ನೈಟೆಲ್ಲ ಇಲ್ಲೇ ನಮ್ಮ ಚಿಕ್ಕಪ್ಪ ಅವರು ಅಪ್ಪ ಅವರೆಲ್ಲ ಇಲ್ಲೇ ಮಲಗೋದ್ರಿಂದ ಅಲ್ಲೆಲ್ಲ ಕ್ಲೀನಾಗಿ ಇಟ್ಕೊಳ್ತಾರೆ. ಇವಾಗ ಕೆಲಸ ಎಲ್ಲ ಮುಗ್ದಿರೋದ್ರಿಂದ ಆ ರೀತಿ ಬಿಟ್ಟಿದ್ದಾರೆ. ಹಾಗೆಯೇ ಇದು ಬಂದು ನಮ್ಮ ಚಿಕ್ಕಪ್ಪನ ಮನೆ. ನನ್ನ ತಂಗಿ ಬಂದು ಸಾಕಿರೋ ಡಾಗು ನಮ್ಮನ್ನು ನೋಡಿ ತುಂಬ ದಿನ ಆದಮೇಲೆ ಹೋಗಿದ್ವಲ್ಲ, ಅದಂತೂ ನನ್ನ ಮೇಲೆ ಎಗ್ರುಕೊಂಡು ಬಗ್ರುಕೊಂಡು ಬರ್ತಾನೆ ಇತ್ತು. ಸುಮ್ಮನೆ ವೀಡಿಯೋ ಮಾಡ್ತಿದ್ವಿ, ಅದು ಡ್ಯಾನ್ಸ್ ಮಾಡ್ಕೊಂಡು ಕೂತಿತ್ತು. ನೆಕ್ಸ್ಟ್ ಹಾಗೇನೆ ಈ ಮನೆ ಅಕ್ಕಪಕ್ಕ ಹಿಂಗೆ ಮುಂದೆ ಇರೋದು ನಮ್ಮ ಚಿಕ್ಕಪ್ಪಂದಿರ ಮನೆಗಳು, ಹಿಂದೆ ಬ್ಯಾಕ್ ಸೈಡು ನಮ್ಮ ಮನೆ, ಮುಂದೆ 3 ಜನ ಚಿಕ್ಕಪ್ಪಂದಿರ ಮನೆಗಳಿದೆ. ಇದೆಲ್ಲ ರಾಗಿ ಕೆಲಸ ಎಲ್ಲ ಈಗ ರೀಸೆಂಟಾಗಿ ಮುಗಿಸಿ ಈ ರೀತಿ ಎಲ್ಲ ಹುಲ್ಲೆಲ್ಲ ಗುಡ್ಡೆ ಥರ ಹಾಕೊಂಡು ಇಟ್ಕೋತಾರೆ. ಅದು ಹಸುಗಳು ಎಲ್ಲ ಇರೋದ್ರಿಂದ ಇವರು ನಮ್ಮ ಚಿಕ್ಕಪ್ಪ ಅದೇನೋ ಕೆಲಸ ಏನೋ ಮಾಡ್ಕೊಳ್ತಾಯಿದ್ರು. ಅದು ಇನ್ನೊಬ್ಬರು ಕೊನೆ ಲಾಸ್ಟ್ ಚಿಕ್ಕಪ್ಪನ ಮನೆ ಅಲ್ಲಿ ಕಾಣ್ತಿರೋದು. ಇನ್ನು ನಮ್ಮ ಮನೆ ಬ್ಯಾಕ್ ಸೈಡ್ ಬಂದು 2ನೇ ಚಿಕ್ಕಪ್ಪ ಮತ್ತು 3ನೇ ಚಿಕ್ಕಪ್ಪನ ಮನೆ ಇದೆ. ಹಾಗೆಯೇ ಮಕ್ಕಳೆಲ್ಲ ಲೇಟಾಗಿ ನೈಟೆಲ್ಲ ಮಲಗಿದ್ದು ಲೇಟಾಗಿದ್ದರಿಂದ ಲೇಟಾಗಿ ಎದ್ದರು. ಹಾಗಾಗಿ ನಾನು ಬಂದು ಬ್ರಷ್ ಕೂಡ ಮಾಡಿಸ್ತಾಯಿದ್ದೆ. ಸ್ವಲ್ಪ ಲೇಟಾಗಿ ಆಟ ಆಡ್ಕೊಳ್ತಾರೆ. ಅಲ್ಲಿಗೆ ಹೋದ್ರಂತೂ ಇಬ್ಬರು ಮಣ್ಣಲ್ಲೆಲ್ಲ ಚೆನ್ನಾಗಿ ಆಟ ಆಡ್ಕೊಳ್ತಾರೆ. ಇಲ್ಲೆಲ್ಲ ಫ್ರೀ ಬಿಡಲ್ವಲ್ಲ, ಅಲ್ಲಿಗೆ ಹೋದರೆ ಅವ್ರಿಗಂತೂ ಫುಲ್ಲು ಖುಷಿ. ಹಾಗಾಗಿ ಅವ್ರ ಅಪ್ಪನೂ ಸಹ ಏನು ಇದನ್ನ ರಿಸ್ಟ್ರಿಕ್ಟ್ ಮಾಡೋಕ್ಕೆ ಹೋಗಲ್ಲ, ಆಟ ಆಡ್ಕೊಳ್ಳಿ ಅಂತ ಬಿಟ್ಬಿಡ್ತಾರೆ. ಹಾಗಾಗಿ ತಿಂಡಿಗೆ ಲೇಟಾಗಿತ್ತು. ಹಾಗಾಗಿ ಸ್ವಲ್ಪ ಬ್ರಷ್ ಮಾಡ್ಕೊಂಡು ಟಿಫನ್ನ ಮಾಡ್ಕೊಳ್ಳೋಣ ಅಂಥೇಳಿ ಅವನ ಮಗನ ಬಂದು ಹಂಗೆ ಮುಖ ಬಂದು ತೊಳಸ್ತಿದೆ. ಅವನು ಬಂದು ಬ್ರಷ್ ಮಾಡ್ತಾ ನಿಂತಿದ್ದ. ದೊಡ್ಡವನು ಅಲ್ಲಿ ಅವ್ರ ತಾತನ ಜೊತೆ ಜಮೀನೆಲ್ಲ ಸುತ್ಕೊಂಬರೋದಕ್ಕೆ ಅಂತ ಹೋಗಿದ್ದ. ಇಲ್ಲಿ ನೋಡಿ ಅಲ್ಲಿಗೆ ಹೋದರೆ ಇದೇ ಕೆಲಸ, ಇಲ್ಲಿ ನೋಡಿ ನನ್ನ ಮಗನ ಕೆಲಸನ. ಹೋದರೆ ಅದೊಂದು ಚಿಕ್ಕ ಆ ಗುದ್ಲಿಗಳೆಲ್ಲ ಈಸ್ಕೊಂಡು ಅವ್ರಿಗಲ್ಗೂ ಏನೋ ಒಂಥರ ಖುಷಿ. ಹಾಗಾಗಿ ಆರಾಮಾಗಿ ಆಟ ಆಡ್ಕೊಳ್ಳಿ ಅಂತ ಬಿಟ್ಬಿಡ್ತೀವಿ. ಅಲ್ಲೆಲ್ಲ ಮಣ್ಣು ಅಗಿಯೋದು ಇದು ಮಾಡೋದು, ತಾತ ಜೊತೆ ಜಮೀನು ಹತ್ರ ಸುತ್ತೋದು, ಹಾಗೆ ಅಲ್ಲಿ ಇಲ್ಲಿ ಓಡಾಡೋದು ಇದೇ ಮಾಡ್ತಿರ್ತಾರೆ. ಫುಲ್ ಅಂದರೆ ನಮ್ಮದು ರೋಡ್ ಸೈಡ್ ಏನಿಲ್ಲ, ವೆಹಿಕಲ್ಸ್ ಬರುತ್ತೆ ಹಾಗೆ ಹೀಗೆ ಅಂತ ಭಯ ಪಡೋಂಗಿಲ್ಲ. ಫುಲ್ಲೆಲ್ಲ ಜಮೀನೊಳಗಡೆ ಇದೇ ಇರೋದ್ರಿಂದ ಸೇಫ್ಟಿ, ಮಕ್ಕಳುಗಳು ಆರಾಮಾಗಿ ಆಟ ಆಡ್ಕೊಳ್ತಾರೆ. ಇದು ಬಂದು ಚಿಕ್ಕಪ್ಪ ಅವ್ರ ಮನೆ. ಇದು ಇವರಲ್ಲಿ ನಿಂತಿರೋರು ಬಂದು ನಮ್ಮ 2ನೇ ಚಿಕ್ಕಪ್ಪ.